ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತು ನಾ ಸಾಬುದಾನಿದಿಂದ ವಡ ಮಾಡಕತ್ತೇನೆ. ಸಾಬುದಾನಿ ವಡ ಅಂದರೆ ಡೀಪ್ ಫ್ರೈ ಮಾಡಿ ಅಲ್ಲ, ಮತ್ತು ಶಾಲು ಫ್ರೈ ಅಂತಾರಲ್ಲ ಪಡ್ಡಿನ ಹಂಚಿನ್ಯಾಗ ಹಂಗೆ ಮಾಡಕತ್ತೇನೆ. ಇವನ್ನ ನೆನೆ ಹಾಕೀನಿ, ರಾತ್ರಿ ನೆನೆ ಹಾಕಿ ಒಂದು ವಸ್ತ್ರ ಮುಚ್ಚಿಟ್ಟಿರ್ತೇನೆ, ಹಸಿ ವಸ್ತ್ರ. ಅದಕ್ಕೆ ಅವು ಹಿಂಗೆ ನೆನೆದಿರ್ತಾವೆ ನೋಡಿ, ಒಟ್ಟು ಗಟ್ಟಿ ಇರೋದಿಲ್ಲ. ಮತ್ತು ಮಾಡೋದು ತೋರಿಸ್ತೇನೆ. ಮತ್ತು ಇದು ಬಟಾಟಿ ಒಂದು ಪೂರ್ತಿ ಕುದಿಸಿ ಮ್ಯಾಶ್ ಮಾಡಿ ಇಟ್ಕೊಂಡೇನಿ. ಅದಕ್ಕೆ ಈರುಳ್ಳಿ ಒಂದು ಹೆಂಚ್ಕೊಂಡೇನಿ ಸಣ್ಣಗೆ, ಮತ್ತು ಹಸಿಮೆಣ್ಸಿನ್ಕಾಯಿ 2 ಹೆಂಚ್ಕೊಂಡೇನಿ, ಕೊತ್ತಂಬರಿ ಕರಿಬೇವು ಕೂಡಿ ಹೆಂಚಿಟ್ಟೇನಿ. ಮತ್ತು ಇದು ಲಿಂಬು ಅರ್ಧ ಹೆಂಚಿಟ್ಕೊಂಡೇನಿ. ಮತ್ತು ಇದು ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲ ಇಟ್ಕೊಂಡೇನಿ. ಒಣ ಶೇಂಗಾ ಪುಡಿ ಇದು ಹುರಿದದ್ದು, ಅದನ್ನು ಪುಡಿ ಮಾಡಿ ಇಟ್ಕೊಂಡೇನಿ. ಜೀರಿಗೆ ಒಂದು ಸ್ವಲ್ಪ ಇಟ್ಕೊಂಡೇನಿ. ಹಸಿ ಶುಂಠಿ ಪೇಸ್ಟ್ ಅಂತಾರಲ್ಲ ಅದನ್ನು ಇಟ್ಕೊಂಡೇನಿ. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ. ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡೇನಿ. ಮಾಡೋ ವಿಧಾನ ತೋರಿಸ್ತೇನೆ ಅಂತೇಳಿ. ಇವನ್ನೆಲ್ಲ ಒಂದು ಬುಟ್ಟ್ಯಾಗ, ದೊಡ್ಡ ಬುಟ್ಟ್ಯಾಗ ಹಾಕ್ಕೋಬೇಕು, ಅಂದ್ರೆ ನಾದಾಕ ಸರಿ ಆಕತಿ ನಿಮಗೆ. ನೋಡಿ, ಈರುಳ್ಳಿ ಹಾಕ್ತೇನೆ, ಹಸಿಮೆಣ್ಸಿನ್ಕಾಯಿ ಹಾಕತ್ತೇನೆ, ಕರಿಬೇವು ಹಾಕ್ತೇನೆ, ಒಂದು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕತ್ತೇನೆ, ಕೊತ್ತಂಬರಿ ಹಾಕ್ತೇನೆ, ಜೀರಿಗೆ ಹಾಕತ್ತೇನೆ ಅರ್ಧ ಸ್ಪೂನ, ಇದು ಹಿಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನ ಹಾಕತ್ತೇನೆ. ಮತ್ತು ಇದು ಹಸಿ ಕೊಬ್ಬರಿ ಹಾಕತ್ತೇನೆ. ಇದು ಹುರಿಗಡ್ಲಿ ಶೇಂಗಾ ಹುರಿದು ಶೇಂಗಾ ಅಂತಾರಲ್ಲ ಶೇಂಗಾ ಪುಡಿ. ಬಟಾಟಿ ಅಂತಾರಲ್ಲ ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡೇನಿ ಹಿಂಗೆ. ಮತ್ತು ಒಂದು ಸ್ವಲ್ಪ ಅರ್ಧ ಲಿಂಬು ಹಿಂಡ್ತೇನೆ ಅದಕ್ಕೆ. ಇದೇನು ಉಪವಾಸ ಸಂಬಂಧ ಅಲ್ಲ. ಉಪವಾಸ ಸಂಬಂಧ ನಿಮಗೆ ಬೇಕಂದ್ರೆ ಈರುಳ್ಳಿ ಹಾಕ್ಕೋಬೇಡ್ರಿ, ಮತ್ತು ಇದನ್ನು ಹಾಕ್ಕೋಬೇಡ್ರಿ, ಉಪ್ಪು ಮನ್ಯಾಗ ಅಡಿಗೆ ಹಾಕೋ ಉಪ್ಪು ಹಾಕ್ಕೋಬೇಡ್ರಿ. ಮತ್ತು ಅದು ಉಪವಾಸ ಉಪ್ಪು ಸಿಗತೈತಲ್ಲ ಅದು ಹಾಕೊಂಡ್ರೂ ನಡಿತೈತಿ. ಇದು ಉಪವಾಸಕ್ಕೆ ನಡೆಯಂಗಿಲ್ಲ. ನಾನು ಅಷ್ಟ ಸಂಬಂಧ ಮಾಡಾಕತ್ತೇನೆ. ನೋಡಿ, ಇದನ್ನು ಹಿಂಗೆಲ್ಲ ಕಲಿಸ್ಬೇಕು. ನೋಡಿ, ಇದಕ್ಕೆಲ್ಲ ಹಿಂಗೆ ಸಾಮಾನು ಹಾಕಿ ನಾದ್ಕೋಬೇಕು. ಇವನ್ನ ನಾದ್ಕೊಂಡು ಬೇಕಾದ್ರೆ ನೀವು ಕರ್ಕೋಬೋದು, ಮತ್ತು ಇಲ್ಲಾಂದ್ರೆ ಪಡ್ಡಿನ ಹಂಚಿನ್ಯಾಗ ಶಾಲು ಫ್ರೈ ಮಾಡ್ಬೋದು. ನಾ ಇಷ್ಟಿಷ್ಟ ನನ್ನ ಪಡ್ಡಿನ ಹಂಚು ಸಣ್ಣದೈತಿ, ಇಷ್ಟಿಷ್ಟ ಮಾಡ್ಕೋತೇನೆ ನಾ. ನೋಡಿ, ಒಂದು ಬಾಲ್ ಸಾಬುದಾನಿ ಹಾಕಿನಿ ನಾನೇನಿ ರಾತ್ರಿ. ಇವು ಇಷ್ಟ ಆಗ್ಯಾವ ನೋಡಿ ವಡ. ನೀವು ಒಂದು ಸಲ ಮಾಡಿ ನೋಡಿ. ಈಗ ಅವನ್ನ ಬೇಸೋದು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಪಡ್ಡಿನ ಹಂಚ ನಂದು ಚಿನ್ನಿ ಮಣ್ಣಿಂದ ಹಳಿ ಟೈಪದ್ದು ಐತಿ. ಅದಕ್ಕೆ ಈಗ ಏನು ಮಾಡ್ತಾನಂದ್ರೆ ಹಿಂಗೆ ಎಣ್ಣೆ ಹಚ್ಕೋಬೇಕು. ಹಿಂಗೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಹಾಕಿ ಹಿಂಗೆ ಮುಚ್ಚಬೇಕಿದು ಪ್ಲೇಟ. ಅದು ಬೇಂದ ಮೇಲೆ ನಿಮಗೆ ತೋರಿಸ್ತೇನೆ ತೆಗ್ದಿದ್ದು. ನೋಡಿ, ಇವು ಬೇಂದವು ಹೊಳಿಸಾಕತ್ತೇನೆ. ನೋಡಿ, ಎಲ್ಲ ಶಾಲು ಫ್ರೈ ಮಾಡಿದಾನು. ಬೇಸೇನು ಒಂದು 2-3 ಸಲ ಉಲ್ಟಾ ಸುಲ್ಟಾ ಮಾಡ್ಬೇಕು ಇವನ್ನ, ಯಾಕಂದ್ರೆ ಕುರುಕುರು ಆಕ್ಕಾವ, ತಿನ್ನಕ್ಕೆ ಭಾಳ ಕ್ರಿಸ್ಪಿ ಆಕ್ಕಾವ. ನೋಡಿ ಎಷ್ಟು ಕುರುಕುರು ಆಗ್ಯಾವ. ಇದಕ್ಕೆ ಜೋಡಿ ಚಟ್ನಿ ಮಾಡಿದಾನು, ತೋರಿಸ್ತೇನೆ ನಿಮಗೆ. ನೋಡಿ, ನನ್ನ ಸಾಬು ವಡ ಹೆಂಗೆ ಆಗ್ಯಾವ ಅನ್ನೋದನ್ನು ನನಗೆ ಕಮೆಂಟ್ನಾಗ ತಿಳಿಸಿ. ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲರಿಗೂ ತೋರಿಸಿ. ನೋಡಿ, ಒಂದು ತೆಗಿತೇನೆ, ಎಷ್ಟು ಚಂದಾಗ್ಯಾವ ನೋಡಿದ. ಮತ್ತು ನಿಮ್ಗೆ ಯಾವುದೋ ಐಟಮ್ ಬೇಕಂದ್ರೂ ನನಗೆ ಕಮೆಂಟ್ನಾಗ ತಿಳಿಸಿ, ಮಾಡಿ ತೋರಿಸ್ತೇನೆ ನಾ. ನೋಡಿ, ಸಾಬು ವಡ ರೆಡಿ ಆಗ್ಯಾವ. ಪಡ್ಡಗತೆನ ಮಾಡಿದನ್ನ ಸೇಮ್ ಹಂಗೆ ಕಾಣಕತ್ತಾವ ನಿಮಗೆ ನೋಡಾಕ. ಅದ್ರ ಜೋಡಿ ಚಟ್ನಿ ಮಾಡಿದ್ದೇನೆ, ಕೊಬ್ಬರಿ ಚಟ್ನಿ. ನಮ್ಮ ಹಿತ್ಲಾಗ ಮಳೆ ಬರಾಕತ್ತೈತಿ. ಸಾಯಂಕಾಲ ಈವ್ನಿಂಗಕ್ಕೆ ಮತ್ತು ಬೇಕಾದ್ರೆ ನಾಷ್ಟಾಕ್ಕೆ ನೀವು ಮಾಡ್ತೀನಿ ಗರಮ. ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.